ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ವಾರ್ತೆಗೆ ಸ್ವಾಗತ. ನಾನು ತಾರಾ. ಮೊದಲಿಗೆ ಹೆಡ್ಲೈನ್ಸ್. ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಸಮಿತಿ ಸಭೆ. ಯೋಜನೆಗಳ ಕುರಿತು ದೂರು ಸಲ್ಲಿಸಲು ದೂರು ಕೇಂದ್ರ ಸ್ಥಾಪಿಸಲು ಪವನ ಕಿಶೋರ ಪಾಟೀಲ್ ಸೂಚನೆ. ಡಿಸೆಂಬರ್ 2ರಂದು ಅರಕೇರದಲ್ಲಿ ಶ್ರೀಶೈಲ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ. ನೂತನ ರಥೋತ್ಸವ ಉದ್ಘಾಟನೆ ಚನ್ನವೀರಯ್ಯ ಸ್ವಾಮಿ. ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ. ಪೊಲೀಸ್ ಮತ್ತು ಪತ್ರಕರ್ತರ ಸಂಘದ ಮಧ್ಯ ಕ್ರಿಕೆಟ್ ಪಂದ್ಯ. ಡಿವಿಆರ್ ಕ್ಲಬ್ ಸ್ಥಳಾಂತರಕ್ಕೆ ಆಗ್ರಹಿಸಿ ಮನವಿ. ಮತ್ತು ಮಕ್ಕಳ ಜಗಳ, ಪೋಷಕರ ಮಧ್ಯೆ ಘರ್ಷಣೆ. ಖಾಸಗಿ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಗಂಭೀರ ಗಾಯ. ಇದೀಗ ನ್ಯೂಸ್ನ ವಿವರ. ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಸಮಸ್ಯೆಗಳನ್ನು ನೀಗಿಸಲು ದೂರು ಸ್ವೀಕಾರ. ಕೇಂದ್ರ ಸ್ಥಾಪಿಸಿ 5 ಗ್ಯಾರಂಟಿ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬೇಕೆಂದು ತಾಲೂಕಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಪವನ ಕಿಶೋರ್ ಪಾಟೀಲ್ ಸೂಚಿಸಿದರು. ಅವರಿಂದು ತಾಲೂಕಾ ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕಾ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಸಭೆ ನಡೆಸಿ 5 ಇಲಾಖೆಗಳ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ ಗೃಹಲಕ್ಷ್ಮಿ ಯೋಜನೆಯಡಿ 4,46,122 ಜನರನ್ನು ಗುರುತಿಸಲಾಗಿದ್ದು 4,19,186 ಜನರ ಖಾತೆಗೆ ಹಣ ಪಾವತಿಸಲಾಗಿದೆ. ಬೇರೆ ಬೇರೆ ಕಾರಣಗಳಿಂದ 22,969 ಜನರಿಗೆ ಹಣ ಪಾವತಿ ಬಾಕಿ ಇದೆ. ಸೆಪ್ಟೆಂಬರ್ನಿಂದ ಪ್ರಸಕ್ತ ತಿಂಗಳವರೆಗೆ ಸಹಾಯಧನ ಪಾವತಿ ಬಾಕಿ ಇದೆ ಎಂದರು. ಬಾಕಿ ಇರುವ ಫಲಾನುಭವಿಗಳಿಗೆ ಇರುವ ಸಮಸ್ಯೆ ನೀಗಿಸಲು ಕೂಡಲೇ ಇಲಾಖೆ ಅಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ತಾಂತ್ರಿಕ ಸಮಸ್ಯೆ ನಿವಾರಿಸಬೇಕೆಂದು ಪವನ ಕಿಶೋರ ಸೂಚಿಸಿದರು. ಬೆನಿಫಿಷರೀಸ್ ನಮ್ಮ ತಾಲೂಕಲ್ಲಿ ಅಂದರೆ ಸೆಪ್ಟೆಂಬರ್ದಿಂದ ಕ್ಲಿಯರ್ ಆಗಿದೆ. ಅಮೌಂಟ್ ಪೇಮೆಂಟ್ ಆಗಿದೆ. ಡೀಟೇಲ್ಸ್ ಬಂದಿಲ್ಲ. ಅಂದರೆ ಏನೋ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಇನ್ಕ್ರೀಸ್ ಆಗಿರ್ಬೋದು ಸೆಪ್ಟೆಂಬರೆಲ್ಲ ಫಲಾನುಭವಿಗಳು ಇನ್ಕ್ರೀಸ್ ಆಗಿದೆ. ಬಟ್ ಟಿಲ್ ಆಗಸ್ಟ್ ನೋಡಿದ್ರೆ 96,529 ನಮ್ಮ ತಾಲೂಕಲ್ಲಿ. ಮತ್ತೆ ಅಲ್ಲಿ ಏನೇನು ಇಶ್ಯೂಸ್ ಏನಂದ್ರೆ ಎಷ್ಟು ಬರ್ತಾ ಇದಾವೆ ಅಂತ ಇಶ್ಯೂಸ್? 84 ಪೆಂಡಿಂಗ್. ನಮ್ಮ ತಾಲೂಕದು 84 84 ಪೆಂಡಿಂಗ್. ಯಾವುದು GST ನ ಇನ್ಕಮ್ ಟ್ಯಾಕ್ಸ್ ಅಂತ? GST ಎರಡು ಸೇರಿ ನಮ್ಮ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ ಅಲ್ಲಿಂದ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್. ಬಟ್ ಬರೀ 84 ಇದಾವಲ್ಲ, ಜಾಸ್ತಿ 84 ಎಲ್ಲ ಸಕ್ಸಸ್ ಆಗಿದಾವ. ಆಹಾರ ಇಲಾಖೆಯಿಂದ ಪಡಿತರ ಧಾನ್ಯದ ಹಣವನ್ನು ನೇರವಾಗಿ ಪಡಿತರದಾರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. 3,346 ಅರ್ಜಿಗಳಲ್ಲಿ 2,439 ಅರ್ಜಿಗಳನ್ನು ಸ್ವೀಕೃತಗೊಳಿಸಲಾಗಿದ್ದು 997 ಅರ್ಜಿಗಳನ್ನು ತಿರಸ್ಕಾರಗೊಳಿಸಲಾಗಿದೆ. 447 ಅರ್ಜಿಗಳು ಅನುಮೋದನೆಗೆ ಬಾಕಿ ಇವೆ. ಇನ್ನು ಕೆಲವರಿಗೆ ಹಣ ಪಾವತಿ ಬಾಕಿ ಇದೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಯುವ ನಿಧಿ ಯೋಜನೆಯಡಿ ರಾಯಚೂರು ತಾಲೂಕಿನಲ್ಲಿ 5,954 ಜನ ಪದವಿ ನಿರುದ್ಯೋಗಿಗಳಿಂದ ಅರ್ಜಿ ಸಲ್ಲಿಕೆಯಾಗಿದ್ದು 54 ಜನ ಡಿಪ್ಲೊಮಾ ಅಭ್ಯರ್ಥಿಗಳು ಸೇರಿ ಯುವ ನಿಧಿಯನ್ನು ಸೆಪ್ಟೆಂಬರ್ವರೆಗೆ ನೀಡಲಾಗಿದೆ ಎಂದು ಮಾಹಿತಿ ನೀಡಲಾಯಿತು. ಒಂದು ಕಾರ್ಯಾಲಯ ಪ್ರಾರಂಭ ಮಾಡಿದರೆ ಆ ಕಾರ್ಯಾಲಯದಲ್ಲೇ ಒಂದು ದೂರು ಸ್ವೀಕಾರ ಕೇಂದ್ರ ಅಂತ, ಪಂಚ ಗ್ಯಾರಂಟಿ ದೂರು ಸ್ವೀಕಾರ ಕೇಂದ್ರ. ಮೊನ್ನೆ ನಾನು ZPC ಯುವ ಸಾಹೇಬರಿಗೆ ಹೇಳಿದ್ದೀನಿ, ದಟ್ ಕ್ಯಾನ್ ಬಿ ಡನ್ ಅಂತೇಳಿ. ಅವರು ಇದರಲ್ಲಿ ತೊಗೊಂಡಿದ್ದಾರೆ, ಪ್ರೊಸೀಡಿಂಗಲ್ಲಿ ತೊಗೊಂಡಿದ್ದಾರೆ, ಮಾಡ್ಬೋದು, ಅದೇನು ಇಶ್ಯೂಸ್ ಇಲ್ಲ ಅಂತ. ದೂರು ಸ್ವೀಕಾರ ಕೇಂದ್ರ ಅಂದರೆ 5 ಇಲಾಖೆದ ಒಂದು ಕಡೆ ಬಂದು ದೂರು ಕೊಡ್ಬೋದು.
ಏನಾದರೂ ಇದ್ದರೆ ಮನವಿ ಕೊಟ್ಟರೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿದರೆ ಸ್ವಲ್ಪ ಇಮಿಡಿಯೇಟ್ ಇದಾಗ್ತದೆ. ಇಲ್ಲದ್ರೆ ಏನಾಗ್ತದೆ, ಜನ ಅಲ್ದಾಡೋದಾಗಿದೆ. CDPO ನಿಮ್ಮದು ಅರ್ಬನ್ ಬೇರೆ, ರೂರಲ್ ಬೇರೆ. ನಿಮ್ಮಲ್ಲಿನೂ ಇದೆ, ಇಲ್ಲ ಅಂತಲ್ಲ. ಬಟ್ ಈಗ ಬಸ್ಗಳದ್ದು ಏನಾದರೂ KSRTC ಇಶ್ಯೂಸ್ ಇದ್ರೇನು ಒಂದು ಮನವಿ ಕೊಡೋಕ್ಕೊಂದು ಜಾಗ ಬೇಕು. ಅಲ್ಲಿ ಮತ್ತೆ ಅಲ್ಲಿ ಡಿಪೋ ಇಶ್ಯೂಸ್ ಆಗ್ತವೆ. ಡಿಪೋ 1, 2, 3 ಅಂತ ಬೇರೆ ಆಗುತ್ತೆ. ಎಲ್ಲೋ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. DC-ಗೆ ಕೊಟ್ಟರೆ ಇಟ್ ಟೇಕ್ಸ್ ಟೈಮ್. ನಮ್ಮಲ್ಲಿ ಬಂದರೆ ಏನಾಗುತ್ತೆ, ನಾವು ಇಮಿಡಿಯೇಟ್ಲಿ ನಾವು ಆ ರೂಟಿದ್ದು ಏನೇನು ಸಂಬಂಧಪಟ್ಟದಿದ್ದರೆ ನಾವು ಕಳಿಸ್ಕೊಡ್ತೀವಿ. ಮತ್ತು ಇನ್ನೊಂದು ಜೆಸ್ಕಾಮ್ದಾಗಿರ್ಬೋದು, ಇವು 5 ಇಲಾಖೆದು ಒಂದು ಕಡೆ ಮಾಡಿಬಿಟ್ರೆ ಅದು ಪ್ರಾಪರ್ ಆಗುತ್ತೆ. ಹೆಂಗಿದ್ರು ಈಗ 7ನೇ ತಾರೀಕು ಕಾರ್ಯಾಲಯ ಭಾಗ್ಯಲಕ್ಷ್ಮಿ ಯೋಜನೆ ಸರ್, ಸದಸ್ಯರೇ ನಾನು ಹೇಳೋದೇನು, ಅಂಕಿಅಂಶಗಳೆಲ್ಲ ತಗೊಂಡು ಎಲ್ಲ ಇಲಾಖೆ ತಗೊಂಡ್ಮೇಲೆ ಇದ್ರ ಜೊತೆಗೆ ಹೋಗ್ತಲ್ಲ, ಬಹಳಷ್ಟು ಜನ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. 18 ವರ್ಷ ಆಗಿದೆ ಮಕ್ಕಳು, ಅವ್ರದ್ದು ಜನರಿಗೆ ನಾಲೆಜ್ ಇಲ್ಲ, ಮದುವೆ ಮಾಡ್ತಾ ಇದ್ದಾರ, ಅವ್ರಿಗೆ ಅದು ಭಾಗ್ಯಲಕ್ಷ್ಮಿ ದುಡ್ಡು ಏನು ಬರುತ್ತಾ ಇಲ್ಲ ಅಂತ. ನಾವು ಅದು ಗೃಹ ಜ್ಯೋತಿ ಯೋಜನೆಯಡಿ 1,14,333 ಜನ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು 1,07,250 ಜನರು ಅರ್ಹರಾಗಿದ್ದು 93,653 ಜನರಿಗೆ ವಿದ್ಯುತ್ ರಿಯಾಯಿತಿಯನ್ನು ನೀಡಲಾಗಿದೆ. ಸೆಪ್ಟೆಂಬರ್ ವರೆಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ ಎಂದು ಜೆಸ್ಕಾಂ ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಶಕ್ತಿ ಯೋಜನೆಯಡಿ ರಾಯಚೂರು ತಾಲೂಕಿನಲ್ಲಿ ನವೆಂಬರ್ 18ರವರೆಗೆ 17.9 ಲಕ್ಷ ಜನ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಸಂಚರಿಸಿದ್ದಾರೆ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಉಚಿತ ಪ್ರಯಾಣಕ್ಕೆ ಸರ್ಕಾರ ಶಕ್ತಿ ಯೋಜನೆಯಡಿ ಅವಕಾಶ ಕಲ್ಪಿಸಿದೆ. ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬರ್ತಾ ಇಲ್ಲ ಅಂತ ಹೇಳ್ತಿದಾರ, ಬಂದೇ ಇಲ್ಲ ಅಂತೆ. ನಾವು ದಿನ ನಮ್ಗೆ ಒಂದು 10 ಫೋನ್ ಬರ್ತಾವ, ಆಯ್ತು ರೀ ನಾವು ಆಫೀಸ್ ಮಾಡ್ತೀವಿ, ಆಫೀಸ್ ಮಾಡಿದ್ಮ್ಯಾಗ ನೀವು ಅರ್ಜಿ ಕೊಡಂತೀರಿ, ನೀವು ಒಂದು ಸ್ವಲ್ಪ ವೇಟ್ ಮಾಡ್ರಿ ಅಂತ ಹೇಳಿರ್ತೀವಿ. ಅಂಥವೆಲ್ಲ ಸಾಲ್ವ್ ಮಾಡಿರಿ. ಮತ್ತು ಅದು ಯಾವ್ಯಾವ ಬಂದಿಲ್ಲ ಯಾವ್ಯಾವ ಇಲ್ಲ ಅದು ನೀವು ಪರಿಶೀಲನೆ ಮಾಡ್ತೀರಲ್ಲ ಮೇಡಮ್. ಏನಿಲ್ಲ, ಫೋನಾಗ ಮಾತಾಡೋದು ಇಮಿಡಿಯೇಟಾಗಿ ಚೆಕ್ ಮಾಡಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಹೇಳ್ತಾ ಇದ್ವಿ. ಆ ರೀತಿಯಾಗಿ ಒಂದು ವೇಳೆ ಮತ್ತೆ ಆಧಾರ್ ಅಪ್ಡೇಷನ್ ಏನಾದರೂ ಪೆಂಡಿಂಗ್ ಇದ್ದರೆ, ಕೆಲವರು 3 ವರ್ಷಕ್ಕೊಂದ್ಸಲ ಆಧಾರ್ ಅಪ್ಡೇಷನ್ ಮಾಡ್ಬೇಕಂತಿದ್ರು. ಒಂದು ವೇಳೆ ಅವ್ರದ್ದು ಅವಧಿ ಮುಗಿದಿದ್ರೆ ಅಂಥವ್ರದ್ದು ನಾವು ಈ ರೀತಿಯಾಗಿ ಆಗಿದೆ, ನಾವು ನೀವು ಆಧಾರ್ ಅಪ್ಡೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಇಮಿಡಿಯೇಟ್ ಆಗಿ ಬರುತ್ತೆ ಅಂತೇಳಿ ಹೇಳ್ತಾ ಇದ್ವಿ. ಅವ್ರು ಅದಾದ ನಂತರ ಮತ್ತೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಆಧಾರ್ ಅಥೆಂಟಿಕೇಶನ್ ಮಾಡಿದಾಗ ಕ್ಲಿಯರ್ ಆಗ್ತದೆ. ಅಂಥವು ಯಾವನಿದ್ರೆ ನಾವು ಆಫೀಸ್ ಮುಖಾಂತರ ಸ್ವೀಕಾರ ಮಾಡಿ ಕಳಿಸೋಣ. ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಯಾರಿಗಾದ್ರೂ ಒಂದ್ಸತಿ 2 ಸರಿ ಬಂದು ಆಮೇಲೆ ಯಾರಾದ್ರೂ ಸ್ಥಗಿತಗೊಂಡಿದ್ರೆ ನೀವು ಅರ್ಜಿ ಕೊಡಿ. ಅದು ಯಾವ್ದಕ್ಕೆ ಸ್ಥಗಿತಗೊಂಡಿದೆ, ಯಾವ ಸಲುವಾಗಿ ಅದು ನಿಂತಿದೆ ಅನ್ನೋದ್ರ ಬಗ್ಗೆ ನೋಡ್ಬಿಟ್ಟು ಪರಿಶೀಲನೆ ಮಾಡಿದ್ರೆ ಒಟ್ಟು ಎಷ್ಟು ತಿಂಗಳು ಪೆಂಡಿಂಗ್ ಇರುತ್ತೆ ಒಟ್ಟು ಒಮ್ಮೆಲೆ ಬಸ್ ಜಮಾ ಆಗ್ತದೆ. ಅದಕ್ಕೆ ಅಲ್ಲಿ ಆಫೀಸ್ ಮಾಡಿದ್ರೆ ಅದು ಅರ್ಜಿ ಕೊಡೋದು. ಮೇಡಮ್ ಈಗ 7ನೇ ತಾರೀಕು ಮಾಡಿಬಿಡೋಣ. ಪ್ರಾರಂಭ ಆದಾಗಿಂದ ಇಲ್ಲಿವರೆಗೆ 611,55,00,000 ಫಲಾನುಭವಿಗಳು ನಮ್ಮ ಇದು ಡಿಸ್ಟಿಕ್ನಲ್ಲಿ ಆಗಿದ್ದಾರೆ ಸರ್. ಆಮೇಲೆ 228,61,00,000 ಕಲೆಕ್ಷನ್ ಆಗಿದೆ. 157 ಬಸ್ಸು ಹೊಸ ಬಸ್ ಬಂದಿದೆ ಸರ್. 95 ಹೊಸ ಶೆಡ್ಯೂಲ್ಸ್ ಸ್ಟಾರ್ಟ್ ಮಾಡಿದ್ವಿ ಸರ್. ಶಕ್ತಿ ಯೋಜನೆ ಆದಾಗಿಂದ ಹೊಸ ರೂಟ್ಸು 95 ಮಾಡಿದ್ವಿ ಸರ್. ಹಾಂ, ಹೊಸ ಬಸ್ಸು 157 ಹೊಸ ಬಸ್ ಬಂದಿದೆ. ಅದರಲ್ಲಿ ನಮ್ಮ ತಾಲೂಕಾಗ ಎಷ್ಟು ಯೂಸ್ ಆಗ್ತದೆ? ತಾಲೂಕಿಗೆ ಇಲ್ಲಿ ಒಂದು 50 ಯೂಸ್ ಆಗ್ತದೆ. ಅದು ಹೇಳಿ ನನಗೆ. ಹಾಂ, ತಾಲೂಕಿಗೆ 50 ಯೂಸ್ ಆಗ್ತದೆ ಸರ್, ಡೀಟೇಲ್ ಎಲ್ಲ ಸರ್. ಆಮೇಲೆ 188 ಟ್ರಿಪ್ಸು ಶೆಡ್ಯೂಲ್ಸ್ ಏನಿದಾವಲ್ಲ, ಈಗ ಟ್ರಿಪ್ಸ್ ಇದೆ ಈ ಕಡೆ ಯಾವುದೋ ಇದ್ದಿರ್ತೈತೆ, ನಾವು ಹಳ್ಳಿಗಳಿಗೆ ಜಾಸ್ತಿ ಕವರ್ ಮಾಡಿಕೊಂಡು ರ್ಯಾಷನಲೈಸೇಷನ್ ಮಾಡಿದ್ದೀವಿ ಸರ್. ಹಳ್ಳಿಗಳಿಗೆ ಜಾಸ್ತಿ ಇದಾಗ 188 ಟ್ರಿಪ್ಸ್ ಮಾಡಿದ್ದೀವಿ. ಆಮೇಲೆ 188 ರೂಟ್ನ ರ್ಯಾಷನಲೈಸ್ ಮಾಡಿ ಇದು ಮಾಡಿದ್ದೀವಿ ಸರ್. ಸಭೆಯಲ್ಲಿ ಸಮಿತಿ ಸದಸ್ಯರುಗಳಾದ ಶಶಿಕಲಾ ಭೀಮರಾಯ ಸೇರಿ ಅನೇಕರಿದ್ದರು. ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ 5 ಯೋಜನೆಗಳ ಅನುಷ್ಠಾನ ಅಧಿಕಾರಿಗಳಿದ್ದರು. ಅರಕೇರ ಪಟ್ಟಣದಲ್ಲಿ ಡಿಸೆಂಬರ್ 4ರಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾ ಭಗವತ್ಪಾದರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಶ್ರೀ ಸುಗುರೇಶ್ವರ ನೂತನ ರಥೋತ್ಸವ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉತ್ಸವ ಸಮಿತಿ ಸಂಚಾಲಕ ಚನ್ನವೀರಯ್ಯ ಸ್ವಾಮಿ ಹಿರೇಮಠ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀಶೈಲದ ವೀರಶೈವ ಗುರುಕುಲ ಸಂಸ್ಥಾಪಕರಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿಷ್ಯ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಇವರ ನೇತೃತ್ವದಲ್ಲಿ ಡಿಸೆಂಬರ್ 2ರಿಂದ 4ರವರೆಗೆ ಪ್ರತಿನಿತ್ಯ ಬೆಳಗ್ಗೆ ಹೋಮ ಹವನ, ಸಂಜೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ.
ಡಿಸೆಂಬರ್ 4ರಂದು ಬೆಳಗ್ಗೆ 9 ಗಂಟೆಗೆ ಧರ್ಮಸಭೆ ನಡೆಯಲಿದ್ದು ಶ್ರೀಶೈಲ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಅಧ್ಯಕ್ಷತೆಯನ್ನು ನಿಲೋಗಲ್ನ ಡಾಕ್ಟರ್ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಧರ್ಮ ಸಂದೇಶವನ್ನು ಮಾಟಮಾರಿಯ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ನೀಡಲಿದ್ದಾರೆ. ಜಾಲಹಳ್ಳಿಯ ಶ್ರೀ ವಿದ್ಯಮಾನ್ಯ ಶಿವಾಭಿನವ ಜಯಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನಿಲೋಗಲ್ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಸಭೆಯಲ್ಲಿ ಗೆಜ್ಜೆಭಾವಿಯ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಬ್ಬೂರು ಬೂದಿ ಬಸವೇಶ್ವರ ಮಠದ ಶ್ರೀ ಬೂದಿ ಬಸವ ಶಿವಾಚಾರ್ಯರು, ದೇವದುರ್ಗ ಶಿಖರ ಮಠದ ಶ್ರೀ ಕಪಿಲರಾಮೇಶ್ವರ ಶಿವಾಚಾರ್ಯರು, ರಾಯಚೂರಿನ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ನವಲಕಲ್ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಮಠದ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಕರೆಗುಡ್ಡದ ಶ್ರೀ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಸುಲ್ತಾನಪುರದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರು, ಕನ್ಯಾಕೋಳೂರಿನ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯರು, ಕವಿತಾಳ ಕಲ್ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು, ದೊರನಹಳ್ಳಿಯ ಶ್ರೀ ಮಹಂತ ದೇವರು ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಶ್ರೀ ಶ್ರೀ 108 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾಪಕರು ವೀರಶೈವ ಗುರುಕುಲ ಶ್ರೀಶೈಲ ಇವರ ಶಿಷ್ಯ ವೃಂದದವರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ವ್ಯವಸ್ಥಾಪಕರು ಇವರ ನೇತೃತ್ವದಲ್ಲಿ ದಿನಾಂಕ 2/12/24ರಿಂದ 4/12/24ರವರೆಗೆ ಬೆಳಗ್ಗೆ 6 ಗಂಟೆಗೆ ಹೋಮ ಪೂಜೆ ಮತ್ತು ಸಾಯಂಕಾಲ 5 ಗಂಟೆಯ ಹೋಮ ಪೂಜೆ ಕೈಂಕರ್ಯಗಳು ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಹರಗುರು ಚರಮೂರ್ತಿಗಳು ಸಹಿತ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಧರ್ಮಮಠ ನಿಲಗಲ್ ಎನ್ನಗಣಕಲ್ರವರು, ಅದೇ ರೀತಿಯಾಗಿ ಧರ್ಮ ಸಂದೇಶವನ್ನು ಶಟಸ್ಥಳ ಬ್ರಹ್ಮೆ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಾವಿರ ದೇವರು ದೇವಸ್ಥಾನ ಸಂಸ್ಥಾನ ಮಠ ಬಿಚ್ಚಾಗಿ ಮಠಮಾರಿಯವರು, ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಧರ್ಮಸಭೆಯ ಕಾರ್ಯಕ್ರಮವನ್ನು ಪರಮಪೂಜ್ಯ ಶಿವಾಚಾರ್ಯ ರತ್ನ ಉಪಭೂಷಣ ಶಟಸ್ಥಳ ಬ್ರಹ್ಮೆ ವಿದ್ಯಾಮಾನ್ಯ ಶಿವಾನುಭವ ಜಯಶಾಂತ ಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಹಾಸಂಸ್ಥಾನ ಬೃಹನ್ಮಠ ಜಾಲಹಳ್ಳಿ, ಜೊತೆಗೆ ಈ ಒಂದು ಮಾರ್ಗದರ್ಶಕರಾಗಿ ಶಟಸ್ಥಳ ಬ್ರಹ್ಮೆ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಬೃಹನ್ಮಠ ನಿಲಗಲ್ ಮತ್ತು ಎನ್ನಗಣಕಲ್ ಇವರು ವಹಿಸ್ತಾರೆ. ಇದರ ಜೊತೆಗೇನೆ ಅಲ್ಲದೆ ಚಂದ್ರಶೇಖರಯ್ಯ ಸ್ವಾಮಿ ಹಿರೇಮಠ, ರಾಜಯ್ಯ ಸ್ವಾಮಿ ಮಠಾಪತಿ ಹರಕೇರ, ವೀರಗೋಡ್ ಶ್ರೀ ಅಡವಿಲಿಂಗ ಮಹಾರಾಜರು, ಜಾಗಟಕಲ್ನ ಬೆಟ್ಟದಯ್ಯಪ್ಪ ತಾತ, ಸಾಂಬಯ್ಯಪ್ಪ ತಾತ, ವಿರೂಪಾಕ್ಷಪ್ಪ ತಾತ, ಎರಮರಸ್ನ ಚರಬಸವ ತಾತ, ಜೇವರ್ಗಿ ಪ್ರಭು ಬಸಯ್ಯ ತಾತನವರ ಮಠದ ಬಸಯ್ಯ ಸ್ವಾಮಿ, ಮುಂಡರಗಿಯ ಪಟ್ಟದೇವರು ಶಿವಣ್ಣ ತಾತ, ರಮೇಶ ಗುರುವಿನ ಅರಕೇರ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸತ್ಯನಾರಾಯಣ ನಾಯಕ, ಮಾಜಿ ಸಂಸದ ಬಿವಿ ನಾಯಕ, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ, ಕೆ ಅನಂತರಾಜ ನಾಯಕ, ಎ ರಾಜಶೇಖರ ನಾಯಕ, ತಿಮ್ಮಪ್ಪ ನಾಯಕ ಸೇರಿದಂತೆ ಗ್ರಾಮದ ಅನೇಕ ಗಣ್ಯರು ಹಾಗೂ ವಿವಿಧ ಗ್ರಾಮಗಳ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದರು. ಇದರ ಜೊತೆಗೆ ವೇದಮೂರ್ತಿ ಚಂದ್ರಶೇಖರಯ್ಯ ಸ್ವಾಮಿ ಹಿರೇಮಠ ಅರಕೇರವರು, ರಾತಯ್ಯ ಸ್ವಾಮಿ ಮಠಪತಿ ಅರಕೇರ, ಅಡವಿಲಿಂಗ ಮಹಾರಾಜರು ಆದಿಮೌನೇಶ್ವರ ಆಸನಕಟ್ಟೆ ವೀರಗೋಡ್ ಹಾಗೂ ವೇದಮೂರ್ತಿ ಬೆಟ್ಟದಯ್ಯಪ್ಪ ತಾತನವರು ಜಾಗಟಗಲ್ ಹಾಗೂ ವೇದಮೂರ್ತಿ ಸಾಂಬಯ್ಯಪ್ಪ ತಾತನವರು ಜಾಟಗಲ್, ವೇದಮೂರ್ತಿ ರಾತಯ್ಯಪ್ಪ ತಾತನವರು ಜಾಟಗಲ್, ವೇದಮೂರ್ತಿ ವಿರೂಪಾಕ್ಷಪ್ಪ ತಾತನವರು ಜಾಟಗಲ್, ವೇದಮೂರ್ತಿ ಚರಬಸವ ತಾತನವರು ಎರಮಾರ್ ಹಾಗೂ ವೇದಮೂರ್ತಿ ಬಸಯ್ಯ ಸ್ವಾಮಿಗಳು ಪ್ರಭು ಬಸಯ್ಯ ತಾತನವರ ಮಠ ಭೀಮಾಬಂಜಿ ಕಟ್ಟಿ ಸಂಗಾವಿ ತಾಲೂಕು ಜೇವರ್ಗಿ ಹಾಗೂ ಶಿವಣ್ಣ ತಾತ ಪಟ್ಟದೇವರು ಮುಂಡ್ರಿಗಿ, ರಮೇಶ್ ಗುರುವಿನ ಅರಕೇರ. ಇದರ ಜೊತೆಗೆ ನಮ್ಮೂರಿನ ಪ್ರಮುಖರಾದ
ಸನ್ಮಾನ್ಯ ಮಾಜಿ ಸಂಸದರಾದಂಥ ಡಿ ವಿ ನಾಯಕರವರು, ಸತ್ಯನಾರಾಯಣ ನಾಯಕ್ ಪೊಲೀಸ್ ಪಾಟೀಲರು ಹಾಗೂ ಶಿವಮಣ್ಣ ನಾಯಕ್ ಮಾಜಿ ಸಚಿವರು, ಕೆ ಅನಂತರಾಜ್ ನಾಯಕ್ ಮುಖಂಡರು, ಎ ರಾಜಶೇಖರ ನಾಯಕ್ ಆರ್ಡಿಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರ ಹಾಗೂ ನಿರ್ದೇಶಕರು, ತಿಮ್ಮಪ್ಪ ನಾಯಕ್ ಪೊಲೀಸ್ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅರಕೇರ, ಚಂದ್ರಶೇಖರ್ ಶೆಟ್ಟಿ ಅರಕೇರ, ವೆಂಕಟೇಶ್ ನಾಯಕ್ ದೊರೆ, ಸೀತಣ್ಣ ನಾಯಕ್ ಗುರ್ಕೇರ, ಪರಮೇಶ್ ಪೂಜಾರಿ ಹಾಗೂ ವೆಂಕೋಬ್ ನಾಯಕ್ ಹವಾಲ್ದಾರ್, ಬಸವರಾಜ್ ಪಾಟೀಲ್ ದೊರೆ, ರಂಗಣ್ಣ ಮಾರಿ ಪಾಟೀಲ್, ನಾಯಕು ಸಾಬ್ ಕಾಜಿ ಅರಕೇರ ಹಾಗೂ ಜೊತೆಗೆ ರಂಗಮ್ಮ ನಾಯಕ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅರಕೇರ ಹಾಗೂ ಜೊತೆಗೆ ತಹಸೀಲ್ದಾರರಾದಂಥ ಅಮರೇಶ್ ಬಿರಾದವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಈ ಸಂದರ್ಭದಲ್ಲಿ ಚಂದ್ರಕಾಂತ ಶೆಟ್ಟಿ, ಶಂಕರಪ್ಪ ಸಾಹುಕಾರ, ಚನ್ನಬಸವ, ಗುರುಸ್ವಾಮಿ ಉಪಸ್ಥಿತರಿದ್ದರು. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಪೊಲೀಸ್ ಅಧಿಕಾರಿಗಳ ತಂಡ ಮತ್ತು ಪತ್ರಕರ್ತರ ತಂಡಗಳ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಇಂದು ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರು ಬ್ಯಾಟ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಮತ್ತು ಪತ್ರಕರ್ತರ ತಂಡಗಳು ಅತ್ಯುತ್ತಮ ಪ್ರದರ್ಶನ ಮಾಡುವುದರ ಮೂಲಕ ಗೆಲುವು ಸಾಧಿಸಿ ಎಂದು ಶುಭ ಹಾರೈಸಿದರು. ಅಲ್ಲ ಸರ್, ಏನ್ ಕೇಳ್ತೀರಿ? ಅಲ್ಲ, ಒಂದ್ 2 ಎಕರೆ ಟಾಸ್ನಾಗೆದ್ದು Toss won by media team. Selected. Elected fielding. Thank you very much. Thank you. Side please. Side. ಸೆಕೆಂಡ್ ಟೀಮ್ ಈಗ ವಿಶ್ ಮಾಡಕತ್ತಾರ. ಇವತ್ತು ಬಂದೋಬಸ್ತ್ ಮೀಡಿಯಾ ಟೀಮ್ ಇರ್ಬೋದು, ಪೊಲೀಸ್ ಟೀಮ್, ನೀವೆರಡೂ ಒಂದು ಆಡಿಟರ್, ಮ್ಯಾಚ್ ವಿನ್ನರ್. ಈ ಗ್ರೌಂಡ್ ಅಲ್ಲಿ ಅವ್ರದ್ದು 90. ಈಗ ಎರಡನೇ ಅದ್ಭುತವಾದ ಸ್ಕ್ವೇರ್ ಕಟ್ ಯಾರು ಇಲ್ಲ. ಅರುಣ್ ಅವರು ಮತ್ತೊಮ್ಮೆ ಕಪ್ಪಗಲ್ ಅವರಿಂದ DSP ಅವರು ಕಟ್ ಮಾಡಿದ್ದಾರೆ. ಅದ್ಭುತವಾದ ಕೀಪಿಂಗ್. ನಿಮ್ಗಿಂತ ಬಲಿಷ್ಠ ಅನಿಸ್ತದೆ. ಮೊದಲು ಬಲವಾಗಿ ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ, ಹರೀಶ್ ಕುಮಾರ, ಲಿಂಗಸುಗೂರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್, ಯರಗೆರ ಸಿಪಿಐ ಲಿಂಗಪ್ಪ, ಸದರ್ ಬಜಾರ್ ಸಿಪಿಐ ಉಮೇಶ ಕಾಂಬ್ಳೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ಜಿಲ್ಲಾ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್ ಸೇರಿದಂತೆ ಪತ್ರಕರ್ತರು ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ತಾಲೂಕಿನ ಎರಮರಸ್ ಬಳಿ ಇರುವ ಡಿವಿಆರ್ ಕ್ಲಬ್ ಪರವಾನಗಿ ರದ್ದುಗೊಳಿಸಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಕನ್ನಡಿಗರ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ನಗರಸಭೆ ವ್ಯಾಪ್ತಿಯಲ್ಲಿರುವ ಎರಮರಸ್ ಬಳಿ ಇರುವ ಡಿವಿಆರ್ ಕ್ಲಬ್ಗೆ ಆಂಧ್ರ, ತೆಲಂಗಾಣ ಸೇರಿದಂತೆ ಅನೇಕ ಕಡೆಗಳಿಂದ ಜೂಜಾಡಲು ಬರುತ್ತಿದ್ದಾರೆ. ಕ್ಲಬ್ ಬಳಿಯೇ ಆದರ್ಶ ವಿದ್ಯಾಲಯ ಸೇರಿದಂತೆ ಇತರೆ ಶಾಲಾ ಕಾಲೇಜುಗಳಿವೆ. ಕ್ಲಬ್ ಚಟುವಟಿಕೆಗಳಿಂದ ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು, ಕೂಡಲೇ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಎರಮರಸ್ನಲ್ಲಿ ರದ್ದುಪಡಿಸಬೇಕು, ಬೇರೆ ಕಡೆಯ ಸ್ಥಳಾಂತರ ಮಾಡುವ ಬಗ್ಗೆ ಈ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಗತಿಪರ ಕನ್ನಡ ಸಂಸ್ಥೆ ಜಿಲ್ಲೆ ಘಟಕ ರಾಯಚೂರು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದರೆ,
ರಾಯಚೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಎರ್ಮರ್ಸ್ನಲ್ಲಿ ಹೈದರಾಬಾದ್ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಸುತ್ತಮುತ್ತಲಿನ ನೂರಾರು ಜನರು ಹಾಗೂ ಆಂಧ್ರ ಮತ್ತು ತೆಲಂಗಾಣದಿಂದ ಕರ್ನಾಟಕ ನಾನಾ ಜಿಲ್ಲೆಗಳಿಂದ ಬಂದು ನಾನಾ ಚಟುವಟಿಕೆಗಳನ್ನು ನಡೆಯುತ್ತದೆ. ಹಾಗೂ ಇಲ್ಲಿಗೆ ಬರುವ ಜನರು ಮದ್ಯಪಾನ ಮಾಡುತ್ತಾ ಈ ಕ್ಲಬ್ನ ಸಮ್ಮುಖದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಶಾಲೆ ಶಿಕ್ಷಣ ಮತ್ತು ಸುರಕ್ಷಿತ ಇಲಾಖೆ ಇರೋದರಿಂದ ಇಲ್ಲಿನ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತದೆ. ಹಾಗೂ ಸದರಿ ಕ್ಲಬ್ನ ಸಮ್ಮುಖದಲ್ಲಿ ಅನೇಕ ಕುಟುಂಬಗಳ ವಾಸ ಮಾಡುತ್ತಿದ್ದಾರೆ. ಅದಕ್ಕೆ ಕಾರಣ ಕೈಗಳಾದ ತಾವುಗಳು ಸದರಿ ಕ್ಲಬ್ಬನ್ನು ಎರ್ಮರ್ಸ್ನಲ್ಲಿ ರದ್ದುಪಡಿಸಿ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಈರೇಶ, ಮುಖೇಶ, ವೆಂಕಟೇಶ ಇದ್ದರು. ಮಕ್ಕಳ ನಡುವೆ ಜಗಳದಿಂದ ಪೋಷಕರು ಕಟ್ಟಿಗೆ ಮತ್ತು ಕಬ್ಬಿಣದ ರಾಡುಗಳಿಂದ ಹೊಡೆದಾಡಿಕೊಂಡ ಘಟನೆ ನಗರದ ಆಶಾಪುರ ರಸ್ತೆಯ ರಾಜಮಾತ ದೇವಸ್ಥಾನದ ಬಳಿ ಶುಕ್ರವಾರ ಸಂಜೆ ಜರುಗಿದೆ. ಖಾಸಗಿ ಕಾಲೇಜಿನ ಪ್ರಿನ್ಸಿಪಾಲ್ ಮೆಹಬೂಬ್ ಅಲಿ ಮತ್ತು ಡಿಆರ್ ಪೆದೆ ವಾಸು ಕುಟುಂಬದ ಮಧ್ಯ ನಡೆದ ಘರ್ಷಣೆಯಲ್ಲಿ ಮೆಹಬೂಬಾ ಅಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಕ್ಕಳ ಜಗಳ ವಿಕೋಪಕ್ಕೆ ಹೋಗಿ ಎರಡು ಕುಟುಂಬಗಳ ಮಧ್ಯೆ ಜಗಳವಾಗಿದೆ. ಡಿಆರ್ ಪೆದೆ ವಾಸು ಅತ್ತಿಗೆ ತಾಯಿ ಮತ್ತು ತಂಗಿಯ ವಿರುದ್ಧ ಪಶ್ಚಿಮ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗಾಯಗೊಂಡಿರುವ ಮೆಹಬೂಬಾ ಅಲಿ ಪತ್ನಿ ಜರೀನಾ ನೀಡಿರುವ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪಶ್ಚಿಮ ಠಾಣೆಯ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅಕ್ಕಪಕ್ಕದ ಮನೆಯವರಾದ ಎರಡು ಕುಟುಂಬಗಳು ಮಕ್ಕಳ ಜಗಳದಲ್ಲಿ ಬಡಿದಾಡಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಸಮಿತಿ ಸಭೆ. ಯೋಜನೆಗಳ ಕುರಿತು ದೂರು ಸಲ್ಲಿಸಲು ದೂರು ಕೇಂದ್ರ ಸ್ಥಾಪಿಸಲು ಪವನ ಕಿಶೋರ ಪಾಟೀಲ್ ಸೂಚನೆ. ಡಿಸೆಂಬರ್ 2ರಂದು ಅರಕೇರದಲ್ಲಿ ಶ್ರೀಶೈಲ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ. ನೂತನ ರಥೋತ್ಸವ ಉದ್ಘಾಟನೆ ಚನ್ನವೀರಯ್ಯ ಸ್ವಾಮಿ. ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ. ಪೊಲೀಸ್ ಮತ್ತು ಪತ್ರಕರ್ತರ ಸಂಘದ ಮಧ್ಯ ಕ್ರಿಕೆಟ್ ಪಂದ್ಯ. ಡಿವಿಆರ್ ಕ್ಲಬ್ ಸ್ಥಳಾಂತರಕ್ಕೆ ಆಗ್ರಹಿಸಿ ಮನವಿ. ಮತ್ತು ಮಕ್ಕಳ ಜಗಳ, ಪೋಷಕರ ಮಧ್ಯೆ ಘರ್ಷಣೆ. ಖಾಸಗಿ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಗಂಭೀರ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.